ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ವೆಲ್ಕಮ್ ಟು ಮೈ ಚಾನೆಲ್. ಈ ದಿನ ಅಂದರೆ ಯುಗಾದಿ ಅಥವಾ ಉಗಾದಿ ಎರಡೂ ಒಂದೇ. ಯುಗಾದಿ ಹಾಗೆ ಉಗಾದಿ ಎರಡೂ ಕೂಡ ಒಂದೇ. ಇದನ್ನು ನಾವು ನಮ್ಮ ಭಾರತದಲ್ಲಿ ಹೊಸ ವರ್ಷ ಅಂತ ನಾವು ಆಚರಿಸ್ತೀವಿ. ಹಾಗೆ ಈ ಯುಗಾದಿ ಅನ್ನೋ ಪದ ಅಂದರೆ ಯುಗ ಪ್ಲಸ್ ಆದಿ ಅಂದರೆ ಹೊಸ ಯುಗದ ಆರಂಭ ಅಂತ ಅರ್ಥ. ಹಾಗಾಗಿ ನಾನು ಇವಾಗ ಒಂದು ಯುಗಾದಿ ಹಬ್ಬದ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ಹಬ್ಬ ಅಂತ ಅಂದರೆ ನಾವು ಒಂದು ರಂಗೋಲಿ ಬಿಡೋದ್ರಿಂದ ಹಿಡಿದು ನಾವು ಪ್ರತಿಯೊಂದರಲ್ಲೂ ಆ ದಿನ ಸಡಗರ ಆಗಲಿ ಸಂಭ್ರಮ ಆಗಲಿ ಎಲ್ಲ ಹೆಚ್ಚಾಗೇ ಇರುತ್ತೆ ಮತ್ತು ಹೊಸದಾಗೇ ಇರುತ್ತೆ ಅನ್ನೋ ಅನುಭವ ಎಲ್ಲರಿಗೂ ಇದ್ದೇ ಇರುತ್ತೆ. ಈ ಯುಗಾದಿ ಹಬ್ಬದಲ್ಲಂತೂ ಎಲ್ಲರಿಗೂ ಗೊತ್ತೇ ಇದೆ. ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಬೆಲ್ಲ ಇದೇ ಸ್ಪೆಷಲ್. ಮತ್ತು ಹೋಳಿಗೆ ಇಷ್ಟು ಸ್ಪೆಷಲ್ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗೆ ಇಲ್ಲಿ ಏನಕ್ಕೆ ನಾವು ಈ ಥರ ಮಾವಿನ ಸೊಪ್ಪು ಎಲ್ಲರೂ ಕಟ್ತೀವಿ ಅಂದರೆ ಈಗ ಹೊಸ ಚಿಗುರು ಕಾಣುವ ನವಯುಗ ಅಂದರೆ ಹೊಸದಾಗಿ ಚಿಗುರು ಬರ್ತಾ ಇರುತ್ತೆ ಮರದಲ್ಲಿ. ಹಾಗೆ ಇದು ಹೊಸ ಯುಗ ಸ್ಟಾರ್ಟ್ ಆಗುತ್ತೆ, ಯುಗಾದಿ. ಅದನ್ನೇ ನಾವು ಯುಗಾದಿ ಅಂತ ಹೇಳೋದು. ಹಾಗಾಗಿ ಏನು ಹೊಸ ಚಿಗುರು ಬರುತ್ತೆ ಈ ಥರ ಮಾವಿನ ಎಲೆ ಅದೆಲ್ಲ ನಾವು ಬಾಗಿಲಿಗೆ ಕಟ್ತೀವಿ. ಈ ಬೇವಿನ ಸೊಪ್ಪಿಂದು ಕಟ್ಟು ಅಷ್ಟೇ ಕೂಡ ನಮ್ಮ ಮಾವ ತೋಟದಲ್ಲೇ ಅವರೇ ಒಂದೊಂದು ಅವರೇ ಸಪ್ರೇಟ್ ಹೂವೆಲ್ಲ ಕಿತ್ಕೊಂಡು ಅವರು ಒಂದು ಕಟ್ಟು ಥರ ಕಟ್ಕೊಂಡು ನೀಟಾಗಿ ತೊಗೊಂಡು ಬಂದಿದ್ದರು. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಲ್ವಾ. ಬಟ್ ಸಿಟಿಗಳಲ್ಲಾದರೆ ಇದಕ್ಕೂ ದುಡ್ಡು ಕೊಡಬೇಕಾಗುತ್ತೆ. ಹಾಗೆ ನಾವು ಇವಾಗ ಇನ್ನೇನು ಎಂದಿನಂತೆ ಗೊತ್ತು ಹೋಳಿಗೆ ಮಾಡಲಿಕ್ಕೆ. ಇದು ಮನೆ ಬೇಳೆ ಆಗಿರೋದ್ರಿಂದ ಅದರಲ್ಲಿ ಸಿಪ್ಪೆ ಎಲ್ಲ ಇರುತ್ತೆ. ಅಂಗಡಿದಾದರೆ ನಿಮಗೆಲ್ಲ ಗೊತ್ತು ಹಳದಿ ಇರುತ್ತೆ, ಕುದಿಯುವಾಗ ಬಿಳಿ ಕಾಣಿಸುತ್ತೆ ಅಂತ. ಒಂದು ಕಡೆ ಈಗ ಮಡಿಯಿಂದ ಅಡುಗೆ ಸ್ಟಾರ್ಟ್ ಆಗ್ತಿದ್ರೆ ಇನ್ನೊಬ್ಬರು ಇನ್ನೊಂದು ಕಡೆ ಮನೆ ಕ್ಲೀನ್ ಮಾಡ್ಕೊಂಡು ಬರೋದಾಗಲಿ, ಈ ಥರ ಮಾವಿನ ಎಲೆ ಕಟ್ಟೋದಾಗಲಿ, ಆಮೇಲೆ ಒಂದು ತಿಂಡಿ ಮಾಡಿಬಿಟ್ಟು ಎಲ್ಲರಿಗೂ ತಿಂಡಿ ಕೊಟ್ಟು ಒಬ್ಬೊಬ್ಬರೇ ಮಡಿಯಿಂದ ಸ್ಟಾರ್ಟ್ ಮಾಡ್ಕೊಳ್ತೀವಿ ಮಾಡಲಿಕ್ಕೆ. ಹಿಂಗೆ ನಾನು ಇದೆಲ್ಲ ಕ್ಲೀನೆಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಆದ ನಂತರ ಎಲ್ಲರಿಗೂ ತಿಂಡಿ ಕೊಟ್ಟು ಮತ್ತು ನಾನು ನಮ್ಮ ಸಿಸ್ಟರ್ ಇಬ್ಬರು ಕೂಡ ಶೇರ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ. ಅವರು ಒಂದು ಕಡೆ ಮಾಡ್ತಾಯಿದ್ರೆ ನಾವು ಒಂದು ಕಡೆ ಮಾಡ್ತಾಯಿರ್ತೀವಿ. ನೆಕ್ಸ್ಟ್ ತಿಂಡಿ ತಿಂದ ನಂತರ ಇವ್ರುಗಳ್ದು ಕೆಲಸ ಸ್ಟಾರ್ಟು. ನಮ್ಮದು ಬೆಳಗ್ಗೆನೇ ಸ್ಟಾರ್ಟ್ ಆಗಿರುತ್ತೆ, ಇವ್ರದ್ದು ಮಾತ್ರ ತಿಂಡಿ ತಿಂದಾದ ನಂತರ ಕೆಲಸ ಸ್ಟಾರ್ಟ್ ಆಗುತ್ತೆ. ಬಟ್ ಇವರು ಎಣ್ಣೆನೇ ಬೇಡ ಅಂತಿದ್ದವ್ರು ಇನ್ನೇನು ಹರಳೆಣ್ಣೆ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆನೇ ಹಚ್ಕೊಳ್ತಾ ಇದ್ದಾರೆ. ಹಾಗೆ ಯುಗಾದಿ ಅಂದರೆ ಎಲ್ಲರೂ ಒಂದು ಎಣ್ಣೆ ಸ್ನಾನ ಮಾಡಬೇಕು ಅನ್ನೋದು ಇದ್ದೇ ಇದೆ. ಏನಕ್ಕೆ ಅಂದರೆ ಇವಾಗ ಒಂದು ಗಿಡ ಮರಗಳೇ ಆಗಲಿ ಒಂದು ಹೊಸ ಚಿಗುರು ಕೊಡುತ್ತೋ ಅದೇ ರೀತಿ ಈಗ ಮನುಷ್ಯರು ಕೂಡ ಒಂದು ಎಣ್ಣೆ ಸ್ನಾನ ಮಾಡಿದ್ರೆ ಅವ್ರಿಗೊಂದು ಆಧ್ಯಾತ್ಮಿಕತೆ ಹೆಚ್ಚುತ್ತೆ ಅಥವಾ ದೇಹದಲ್ಲಿರೋ ಒಂದು ಚೈತನ್ಯ ಹೆಚ್ಚುತ್ತೆ. ಹಾಗೆ ನಮ್ಮನ್ನು ಕೂಡ ಒಂದು ಆರೋಗ್ಯವಂತರನ್ನಾಗಿ ಮಾಡುತ್ತೆ ನಾವು ಎಣ್ಣೆ ಸ್ನಾನ ಮಾಡಿದ್ರೆ ಅನ್ನೋದು ಒಂದು ರೂಢಿಯಲ್ಲಿದೆ. ಇನ್ನು ಹೊಸ ವರ್ಷ ಹಬ್ಬ ಅಂದರೆ ಹೊಸ ಬಟ್ಟೆ ಇರಲೇಬೇಕು. ಅದೇ ರೀತಿ ಗಂಡು ಮಕ್ಕಳು ಕೂಡ ಒಂದು ಹಳೆ ಉಡ್ದಾರ ಕಟ್ಕೊಂಡಿರ್ತಾರೋ ಸೊಂಟಕ್ಕೆ ಅದು ತೆಗೆದು ಹೊಸ ಉಡ್ದಾರ ಹಾಕೊಳ್ತಾರೆ. ಅವತ್ತು ಊಟ ತಾನೇ ಇದ್ರಲ್ಲ ನನ್ನ ಮಕ್ಕಳ ತಿಂದಂಗೆ ಹಂಗೆ ಬಿಡ್ತಾರೆ. ಮತ್ತೆ ನಾನು ಈಗ ಮೆತ್ತಗೆ ಎತ್ತಿದ್ದೀನಿ. ನಾವು ಇದ್ದಿದ್ಲಿ ಕೊಟ್ಬಿಟ್ಟಿರ್ತೇನೆ. ಮಾಮ ಕಾಯಿ ಕೇಳಕ್ ಹೋಯ್ತು ಇವಾಗ ನೋಡಿದ್ರು ಹಂಗೆ ನೋಡೋ ಅಂತ ಬಾಡಿ ಕೊಡಿದ್ರು. ಇವ್ರು ಅನ್ನ ಅಂದ್ರು ಇನ್ನು ಹಂಗೆ ಐತಲ್ಲೇ ಏನು ನೋಡ ಈಗ ದೇವ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೆಯಲ್ಲಿ ಹೇಗೆ ಅಂದರೆ ಭವನಾಸಿ ಇರೋದ್ರಿಂದ ನಾವು ಯಾರೂ ಹೆಂಗಸರು ಇದು ಭವನಾಸಿ ಹೆಣ್ಮಕ್ಳಾಗಲಿ ಯಾರೂ ಭವನಾಸಿ ಮುಟ್ಟಲ್ಲ. ಬೆಳಗೋದಾಗಲಿ ಗಂಡು ಮಕ್ಕಳೇ ಬೆಳಗ್ತಾರೆ. ಮತ್ತು ಪೂಜೋದು ಅಷ್ಟೇ ಕೂಡ ಶನಿವಾರ ಆಗಲಿ ನಾವು ಹೆಣ್ಮಕ್ಳು ಪೂಜಲ್ಲ, ಗಂಡು ಮಕ್ಕಳೇ ಪೂಜೋದು. ಮತ್ತು ಅವನ್ನೆಲ್ಲ ವಾಶ್ ಮಾಡ್ಕೊಳ್ಳೋದು ಕೂಡ ಅವರೇನೆ. ಹಾಗೆ ನಾವು ಸ್ವಲ್ಪ ಬೆಳಗ್ಗೆನೇ ಪೂಜೆ ಮಾಡೋದು ಅನ್ನೋ ಥರ ಏನು ಇದು ಮಾಡಲ್ಲ, ಸ್ವಲ್ಪ ಲೇಟೇ. ಇನ್ನಷ್ಟರಲ್ಲಿ ನಮ್ಮ ಗಹನಿ ಬೇಬಿ ನೋಡಿ ರೆಡಿಯಾಗಿ ಬಂದಿದ್ದಾರೆ. ಇಲ್ಲಿ ಕಾಲು ಕೆಳಗಡೆ
ಚಿನ್ನು ಡ್ರೆಸ್ಸಲ್ಲಿ ಏನಿದೆ ವೈಟಾ ಅಲ್ಲ ಯಾವ ಕಲರು ಎಲೆ ಪಿಂಕ್ ಎಲ್ಲ ತೋರಿಸು ಎಲ್ಲೋ ಅದು ಎಲ್ಲೋ ರೆಡ್ ಕೊಡಲಿ ನೋಡಿ ಯಾವ ಕಲರ್ ಅಪ್ಪ ಪೋಷ ಇದೆ ಡ್ರೆಸ್ ಹಾ ಯಾವುದು ಬ್ಲೂನಾ ನಾವು ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ಅಂದರೆ ಅದೆಲ್ಲ ಏನು ದೇವ್ರ ಪಾತ್ರೆ ತೊಳೆದ ನಂತರ ಈ ಥರ ಪಡು ಮಾಡೋಕ್ಕೆ ಅಂತ ಈ ಹಬ್ಬದ ದಿನ ವಾರದ ದಿನ ಹೋಗ್ತಾರೆ ಆ ದಿನ ಮಕ್ಕಳು ಬಿಸಿಲು ಅಂತ ಹೋಗಲಿಲ್ಲ ಒಂದು 3 ಮನೆಗೆ ಹೋಗಿ ನಂತರ ದೇವಸ್ಥಾನಕ್ಕೆ ಹೋಗಿ ಬರೋದೊಂದು ವಾಡಿಕೆ ಕಾಲು ಸಖತ್ ಬಿಸಿಲು ಹ್ಞೂ ಮತ್ತೆ ಹೋಗಿದ್ರಂತಲ್ಲ 11:15 ಸಖತ್ ಬಿಸಿಲಂತೆ ಭಗವಂತ ಹಾಗೆ ಒಂದು 3 ಮನೆಗೆ ಹೋಗಿ ಬರ್ತಾರೆ ಅಕ್ಕಿ ರಾಗಿ ಏನಿದೆಯೋ ಅವ್ರು ಅದನ್ನು ನೀಡ್ತಾರೆ ನಂತರ ಅಲ್ಲಿ ಊರೊಳಗಡೆ ಏನು ಮುಖ್ಯವಾದ ದೇವಸ್ಥಾನಗಳಿದೆಯೋ ಆ ದೇವಸ್ಥಾನಕ್ಕೆಲ್ಲ ಹೋಗಿ ಕೈ ಮುಗಿದು ಗೋವಿಂದ ಅಂತ ಹೇಳಿ ಬರ್ತಾರೆ ಅಲ್ಲಿಂದ ಬಂದ ನಂತರ ಇವಾಗ ದೇವ್ರ ಮನೆ ಎಲ್ಲ ಏನು ಮುಡ್ಸೋದಾಗಲಿ ಒಂದು ಕುಂಕುಮ ಎಲ್ಲ ಇಟ್ಟು ದೇವ್ರ ಮನೆ ರೆಡಿ ಮಾಡ್ಕೊಳ್ತಾರೆ ಎಲ್ಲ ಅವರೇ ಮುಡ್ಸೋದು ಪ್ರತಿಯೊಂದು ಎಲ್ಲ ಗಂಡ್ಮಕ್ಳೇ ಮಾಡ್ತಾರೆ ನಾವೇನಿದ್ರು ಲಾಸ್ಟಲ್ಲಿ ಎಲ್ಲ ಮುಗಿದ ನಂತರ ಈ ಥರ ಏನು ಬವನಾಸಿಗೆ ಅನ್ನ ತುಪ್ಪ ಅನ್ನ ಇಲ್ಲ ಮೊಸರು ಸಕ್ಕರೆ ಆ ಥರ ಹೋಳಿಗೆ ಇಷ್ಟನ್ನು ನಾವು ಎಡೆಗೆ ಅಂತ ಏನು ಮಾಡಿರ್ತೀವೋ ಅಷ್ಟನ್ನು ಇಟ್ಬಿಟ್ಟು ಪೂಜೆ ಮಾಡೋದು ಮತ್ತು ದಾಸಪ್ಪ ಅವ್ರನ್ನ ಕರೆಯೋದು ಇದೆಲ್ಲ ರೆಡಿ ಆದ ನಂತರ ದಾಸಪ್ಪ ಅವ್ರು ಬರ್ತಾರೆ ಹಾಗೆ ಯುಗಾದಿ ಅಂದರೆ ಬೇವು ಬೆಲ್ಲ ಇರಲೇಬೇಕು ಆದರೆ ನಾವು ಈ ದಿನ ನಾವು ಯಾರೂ ಕೂಡ ಬೇವು ಬೆಲ್ಲ ತಿನ್ನೋದಿಲ್ಲ ಚಂದ್ರನ ನೋಡಿ ನಂತರ ಎಲ್ಲರಿಗೂ ಹಂಚಿ ತಿನ್ನೋದು ದೇವ್ರಿಗೆ ದಾಸಪ್ಪವ್ರಿಗೆ ನೈವೇದ್ಯಕ್ಕಿಡೋದು ಮಾತ್ರ ಸರಿ ಕೈ ಮುಗಿ ಇದು ಹಸ್ತ ಊರ್ಬೇಕು
ಕೈ ಮುಗಿಲಿ ಮುಗಿ ಪಾಪ ಜಲ್ದಿ ಹಾಗೇನೆ ಸೇರ್ ಬಿಡ್ಸು ಅದ್ ಬಿಡ್ಸು ಏನೇ ಕಮ್ಮಿ ಬಿಡು ಬಿಡ ನೀರು ಮುಗಿಯ ಮುಗಿ ಪಾಪ ನೀನು ಕೈ ಮುಗಿ ಕೈಯ ನೀನು ಮುಗಿ ತಡಿ ಪಾಪ ಕೋಣ ತಡಿ ಮಮ್ಮ ತಾಸಪ್ಪ ತಡಿ ಮಮ್ಮ ಆಗಲಿ ಕೈ ಮಾಡಿ ತಿನ್ಸಿ 2:30 ಇರ್ಬೇಕು ಎಂತಪ್ಪ ಬಾ ನೀನು ಸ್ವಾಮಿ ಶ್ರೀಮನ್ನಾರಾಯಣ ಶ್ರೀರಾಮರಾಮ ಗೋವಿಂದ ಎಲ್ಲರೂ ಬರ್ರಿ ಪಾಪ ಈ ಕಡೆಗೆ ಆ ಕಡ್ಕೊಬ್ರು ಕುತ್ಕೊಂಡು ಬರೆಯಲ್ಲ ಅದು ಇಲ್ಲೇ ಎಲ್ಲ ಚಮಚದಲ್ಲಿ ಹಾಕಲ್ಲ ಹಂಗೆ ನಾನು ಕೊಟ್ಟದಿರ್ಲಿ ಹಾಕಲ್ಲ ಅನ್ನಲಿಲ್ಲ ಅಲ್ಲ ನಾನು ಇಲ್ಲಿ ಒಳ್ಳೆ ಮಾಮೂಲಿ ದಾಸಪ್ಪ ಅವ್ರದ್ದು ಮುಗಿದ ನಂತರ ಮನೇಲಿರೋರೆಲ್ಲರೂ ಊಟಕ್ಕೆ ಕೂರೋದು. ಹಾಗೆ ಏನಂದರೆ ಪೂಜೆ ಮಾಡೋದು ಕೂಡ ಅಷ್ಟೇ. ಇವಾಗ ನಾವು ರೆಡಿ ಮಾಡೋದಾಗಲಿ, ನಾವು ಫಸ್ಟ್ ಪೂಜೆ ಮಾಡೋದು ಅದೇನೂ ಇಲ್ಲ. ಇಲ್ಲಿ ಹೆಣ್ಮಕ್ಳು ಯಾರೋ ಪೂಜೆ ಅಲ್ಲ. ನಂತರ ಗಂಡು ಮಕ್ಕಳು ಏನು ಪೂಜೆ ಮಾಡಿ ಎಲ್ಲ ಮುಗಿಯುತ್ತೋ ಅದ ನಂತರ ನಾವು ಸುಮ್ಮನೆ ಹಾಗೆ ಊದ್ಬತ್ತಿ ಬೆಳಗೋದು ಅಷ್ಟೇನೆ. ಅದೊಂದು ಟೈಮ್ ಸೇವ್ ಆಗುತ್ತೆ ಇಲ್ಲಿ. ಅಂದರೆ ನಾವು ಅಡುಗೆ ಕಡೆ ಬ್ಯುಸಿ ಇರ್ತೀವಲ್ಲ, ಹಾಗಾಗಿ ಫಸ್ಟು ಈಗ ದಾಸಪ್ಪ ಅವ್ರದ್ದು ಮುಗಿದ ತಕ್ಷಣ ನೆಕ್ಸ್ಟು ಮನೇಲಿ ಇರೋಂಥ 8 ಜನ ಗಂಡು ಮಕ್ಕಳು, ಸಣ್ಣವರು ದೊಡ್ಡವರು ಎಲ್ಲ ಫಸ್ಟ್ ಕೂತ್ಕೊಂಡು ಬಿಡ್ತಾರೆ ಊಟಕ್ಕೆ. ಸೊ ಎಲ್ಲರಿಗೂ ಒಟ್ಟಿಗೆ ಇಟ್ಬಿಡ್ತೀವಿ. ಹಾಗಾಗಿ ಅದು ಮುಗಿಯೋದೇ ನಮಗೆ ಗೊತ್ತಾಗಲ್ಲ. ಎಲ್ಲ ಊಟ ಕೂತ ನಂತರ ನೆಕ್ಸ್ಟ್ ನಾವು 3 ಜನ ಇನ್ನೇನಾದರೂ ಉಳಿಕೆ ಕೆಲಸಗಳನ್ನ ಮುಗಿಸಿ ನಂತರ ನಾವು 3 ಜನ ಕೂರ್ತೀವಿ. ನೆಕ್ಸ್ಟು ಊಟ ಎಲ್ಲ ನಾವು ಊಟ ಮಾಡಿದ್ಮೇಲೆ ಒಂದು ರೌಂಡು ನಿದ್ದೆ, ನೆಕ್ಸ್ಟ್ ಸಂಜೆ ಇದಕ್ಕೆ ಇನ್ನೊಂದು ರೌಂಡು ಊಟ. ಮಾರನೇ ದಿನ ನಾವು ಬೇವು ಬೆಲ್ಲ ಹಂಚೋದಾಗಲಿ, ಒಂದು ಚಂದ್ರ ನೋಡಿ ಎಲ್ಲರಿಗೂ ಹಂಚೋದು, ನಂತರ ದೇವಸ್ಥಾನಕ್ಕೆ ಹೋಗಿ ಬರೋದು ಎಲ್ಲರಿಗೂ ಗೊತ್ತೇ ಇದೆ. ನಾನು ನಿಮ್ಮ ಜೊತೆ ಆ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ನಾನು ಸ್ವಲ್ಪ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು.